ಅಸ್ಸಾಂ ಅಲ್ಲಿ ನಡೆದಿರೋ ಫ್ಲಡ್ಸ್ ಇಂದ ಅಪ್ರಾಕ್ಸಿಮೇಟ್ಲಿ 100 ಪೀಪಲ್ ಸಾವಪಡೆದಿದ್ದಾರೆ. 1,60,000 ಪ್ಲಸ್ ಪೀಪಲ್ ಆರ್ ಅಫೆಕ್ಟೆಡ್. ಈ ವರ್ಷ ಮಾತ್ರ ಅಲ್ಲ, ವರ್ಷಗಳಿಂದ ನಡ್ಕೊಂಡ್ ಬರ್ತಿರೋ ಪರಂಪರೆ. ವೈ ಈಸ್ ಓನ್ಲಿ ಅಸ್ಸಾಂ ಅಫೆಕ್ಟೆಡ್? ರೀಸನ್ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಮೇಲ್ ನೋಡ್ತಿದ್ದೀರಲ್ಲ, ಅದು ನಮ್ಮ ಕಾವೇರಿ ನದಿ. ನೋಡ್ರಿ, ಒಂದೇ ಚಾನಲ್, ಒಂದೇ ಫ್ಲೋಲಿ ಎಷ್ಟು ಚೆನ್ನಾಗಿ ಹರ್ಕೊಂಡು ಹೋಗ್ತಿದೆ ಅಂತ. ಇದು ಅಸ್ಸಾಂ ಅಲ್ಲಿರೋ ಬ್ರಹ್ಮಪುತ್ರ ನದಿ. ಎಷ್ಟೋ ಚಾನಲ್ಸ್ ಅಲ್ಲಿ ಡಿವೈಡ್ ಆಗ್ಬಿಟ್ಟಿದೆ. ಫ್ಲೋ ನೋಡ್ರಿ ಎಷ್ಟು ಡಿವಿಯೇಟ್ ಆಗ್ತಾ ಇದೆ. ಎಷ್ಟಂದ್ರೆ ಮಧ್ಯ ಐಲ್ಯಾಂಡ್ಸ್ ಕ್ರಿಯೇಟ್ ಆಗ್ಬಿಟ್ಟಿವೆ. ಯಾಕೆ ಅಂತ ಗೊತ್ತಾ? ಬಿಕಾಸ್ ಬ್ರಹ್ಮಪುತ್ರ ನದಿ ಈಸ್ ಒನ್ ಆಫ್ ದಿ ಮೋಸ್ಟ್ ಸೆಡಿಮೆಂಟ್ಸ್ ಕ್ಯಾರಿಂಗ್ rivers in the world. Sediments ಅಂದ್ರೆ ಸ್ಯಾಂಡ್, ಸಾಯಿಲ್, ರಾಕ್ಸ್ ವಿಚ್ ಅರೈವ್ ಫ್ರಮ್ ಮೇನ್ ಮೌಂಟೇನ್ಸ್. ಬ್ರಹ್ಮಪುತ್ರ ನದಿ ಎಲ್ಲಿ ಫಾರ್ಮ್ ಆಗ್ತಿದೆಯಲ್ಲ ಅಲ್ಲಿಂದ ಆ ಸೆಡಿಮೆಂಟ್ಸ್ ಎಲ್ಲ ರಿವರ್ ಜೊತೆನೆ ಬರ್ತಿರುತ್ತೆ. ಫ್ಲೋ ಕಡಿಮೆ ಆದ್ರೆ ಅಲ್ಲೇ ಸ್ಟಾಪ್ ಆದಾಗ ಏನಾಗುತ್ತೆ, ಚಿಕ್ಕದಾಗಿ ಅದರದೇ ಬೇಸ್ ಕ್ರಿಯೇಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಅದೇ ಸೆಡಿಮೆಂಟ್ಸ್ ತುಂಬಾ ಜಾಸ್ತಿ ಸ್ಟಾಪ್ ಆದಾಗ ಅಲ್ಲೇ ಒಂದು ಐಲ್ಯಾಂಡ್ ಫಾರ್ಮ್ ಆಗುತ್ತೆ. ಇವೆಂಚುಯಲಿ ಗ್ರಾಸ್ ಬೆಳೆಯುತ್ತೆ, ನೆಕ್ಸ್ಟ್ ಟ್ರೀಸ್ ಬೆಳೆಯುತ್ತೆ. ಆವಾಗ ಆ ಐಲ್ಯಾಂಡ್ ಸ್ಟೇಬಲ್ ಆಗುತ್ತೆ. ಎಷ್ಟು ಸ್ಟೇಬಲ್ ಅಂದ್ರೆ ಮನುಷ್ಯರಿರೋ ಅಷ್ಟು ಸ್ಟೇಬಲ್. ಮನುಷ್ಯರ ಆ ಜಾಗದಲ್ಲ, ಎಸ್, ಮಾಜುಲಿ ಅನ್ನೋ ವಿಲೇಜ್ ಅಸ್ಸಾಂ ಅಲ್ಲಿ ಅದೇ ತರ ಫಾರ್ಮ್ ಆಗಿರೋದು. ವರ್ಲ್ಡ್ಸ್ ಮೋಸ್ಟ್ ಇನ್ಹ್ಯಾಬಿಟೆಂಟ್ ರಿವರ್ ಐಲ್ಯಾಂಡ್ ಅಂದ್ರೆ ಇದೆ ಮಾಜುಲಿ, ವಿಚ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಬ್ರಹ್ಮಪುತ್ರ ರಿವರ್. ಈಗಲೂ ಅಲ್ಲಿ 1.5 ಲಕ್ಷ ಜನ ಮೇಲೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಎಲ್ಲಾ ಸಿಟಿಗಳ ತರ ಅಲ್ಲೂ ಜನ ಇರ್ತಾರೆ. ಎಷ್ಟೋ ಟ್ರೈಬ್ಸ್ ಇವೆ. ಅಗ್ರಿಕಲ್ಚರ್ ಕೂಡ ನಡೆಯುತ್ತೆ. ಸ್ಟಿಲ್ ಮಾಜುಲಿ ಐಲ್ಯಾಂಡ್ ಸಾಯಿಲ್ ಇಸ್ ವೆರಿ ಅನ್ಸ್ಟೇಬಲ್. ಯಾಕಂದ್ರೆ ಇಟ್ ಇಸ್ ಜಸ್ಟ್ ಎ ಸೆಡಿಮೆಂಟ್ ಫ್ರಮ್ ಬ್ರಹ್ಮಪುತ್ರ ರಿವರ್. ಫ್ಲಡ್ಸ್ ಬಂದಾಗ ಬ್ರಹ್ಮಪುತ್ರ ರಿವರ್ ಅಲ್ಲಿ ನೀರ್ ಜಾಸ್ತಿ ಆಗುತ್ತೆ. ನೀರ್ ಜಾಸ್ತಿ ಆದಾಗ ಆ ಸೆಡಿಮೆಂಟ್ಸ್ ನೆಲ್ಲ ತಳ್ಕೊಂಡು ಹೋಗುತ್ತೆ. ಆವಾಗೆ ಅಸ್ಸಾಂ ಅಲ್ಲಿರುವ ಮಾಜುಲಿ ಐಲ್ಯಾಂಡ್ಸ್ ಅಂತ ಡೆಲಿಕೇಟ್ ಐಲ್ಯಾಂಡ್ಸ್ ಸಫರ್ ಆಗೋದು. ಎಕ್ಸಾಂಪಲ್ ತಗೊಳ್ಳಿ, 1900s ಅಲ್ಲಿ 1250 ಸ್ಕ್ವೇರ್ ಕಿಲೋಮೀಟರ್ಸ್ ಇತ್ತು ಮಾಜುಲಿ ಐಲ್ಯಾಂಡ್. ಆದ್ರೆ ಈಗ 483 ಸ್ಕ್ವೇರ್ ಕಿಲೋಮೀಟರ್ಸ್ಗೆ ಇಳಿದೋಗಿದೆ. ಈಗ ಸೋಷಿಯಲ್ ಮೀಡಿಯಾಲಿ ತುಂಬಾ ಜನ ಜಪಾನ್ ಅಲ್ಲಿ ಕಟ್ಸಿರೋ ತರ ದೊಡ್ಡ ವಾಲ್ಸ್ ಅಸ್ಸಾಂ ಅಲ್ಲೂ ಕಟ್ಟಿಸ್ಬೇಕು ಅಂತಿದ್ದಾರೆ. ಯಾಕೆ ಅಂದ್ರೆ ಫ್ಲಡ್ಸ್ ಟೈಮ್ ಅಲ್ಲಿ ಬ್ರಹ್ಮಪುತ್ರ ರಿವರ್ ನ ತಡಿಬಹುದು ಅಂತ. ಆ ಐಡಿಯಾ ಕೊಟ್ಟಿರೋರ್ಗೆಲ್ಲ ಒಂದ್ ಹೇಳಕ್ ಇಷ್ಟ ಬೀಳ್ತೀನಿ. ಜಪಾನ್ ಅಲ್ಲಿ ಅಷ್ಟಷ್ಟು ದೊಡ್ಡ ವಾಲ್ಸ್ ಕಟ್ಸಿರೋದು ಸುನಾಮಿನ್ ತಡಿಯಕ್ಕಲ್ಲ, ಜನಕ್ಕೆ ಸ್ವಲ್ಪ ಟೈಮ್ ಸಿಗ್ಲಿ ಎವ್ಯಾಕ್ಯುಯೇಟ್ ಮಾಡಕ್ಕೆ ಆ ಜಾಗನ ಅಂತ. ಯಾಕಂದ್ರೆ ಆ ವಾಲ್ಸ್ ಏನೂ ತಡಿಯಲ್ಲ. 1-2 ಸ್ಟ್ರಾಂಗ್ ವೇವ್ಸ್ ಬಂದ್ರೆ ವಾಲ್ ಡಮಾರ್. ಸರಿ, ಅದೇ ತರ ಬ್ರಹ್ಮಪುತ್ರ ನದಿಗೂ ವಾಲ್ಸ್ ಕಟ್ಟಿಸ್ತೀರಾ ಅನ್ಕೊಳ್ರಿ, ಅದು ವರ್ಕೌಟೇ ಆಗಲ್ಲ. ಯಾಕಂದ್ರೆ ಮಾನ್ಸೂನ್ ಟೈಮ್ ಅಲ್ಲಿ ಫ್ಲೋ ಡಬಲ್ ಆಗ್ಬಿಡುತ್ತೆ. ಮತ್ತೆ ಬ್ರಹ್ಮಪುತ್ರ ನದಿ ಫ್ಲೋ ತುಂಬಾ ಡಿವೈಡ್ ಆಗ್ತಾ ಇರುತ್ತೆ. ವಾಲ್ ಈ ಕಡೆ ಕಟ್ಸಿರ್ತೀರಾ, ರಿವರ್ ಹಿಂಗಿದೆ ಅಂತ, ನೆಕ್ಸ್ಟ್ ಇಯರ್ ಬರೋ ಅಷ್ಟೊತ್ತಿಗೆ ಸೈಡೇ ಚೇಂಜ್ ಆಗ್ಬಿಡುತ್ತೆ. ಏನೋ, ವಿ ಕ್ಯಾನ್ ಜಸ್ಟ್ ಥ್ಯಾಂಕ್ ದೀಸ್ ಇಂಡಸ್ಟ್ರಿಯಲಿಸ್ಟ್ಸ್, ಆಕ್ಟರ್ಸ್ ಅಂಡ್ ಕ್ರಿಯೇಟರ್ಸ್ ಹೂ ಆರ್ ಹೆಲ್ಪಿಂಗ್ ಅಸ್ಸಾಂ ಇನ್ ದೇರ್ ಹಾರ್ಡ್ ಟೈಮ್ಸ್.